ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಪ ವಿರಾಮದ ಬಳಿಕ ಕುರ್ಚಿ ಕದನ ಮತ್ತೆ ಮಾರ್ಧನಿಸೋದಕ್ಕೆ ಶುರುವಾಗಿದೆ. ವಿಧಾನಮಂಡಲ ವಿಶೇಷ ಅಧಿವೇಶನದ ಬಳಿಕ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರನ್ನ ಹೈಕಮಾಂಡ್ ಕರೆದು ಮಾತನಾಡಿ ಕ್ಲಾರಿಟಿ ಕೊಡುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಡಿಕೆಶಿ ಆಪ್ತರು ಕೂಡ ಹೈಕಮಾಂಡ್ ಈಗ ಕರೆಯುತ್ತೆ ಆಗ ಕರೆಯುತ್ತೆ ಅನ್ನೋ ಭರವಸೆ ಕಣ್ಣಿಂದ ನೋಡ್ತಾ ಇದ್ರು. ಈ ಮಧ್ಯೆ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಸಿಡಿಸಿದ ಒಂದು ಬಾಂಬ್ ರಾಜ್ಯ ರಾಜಕೀಯದಲ್ಲಿ ನಿಗಿ ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದೆ. ಇದರ ಪರಿಣಾಮವಾಗಿ ಡಿಕೆಶಿ ಹಾಗೂ ಆಪ್ತ ಬಣ ಸಿಡಿದೆದ್ದಿದೆ. ಇಷ್ಟಕ್ಕೆ ಸುಮ್ಮನಾಗದ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಮತ್ತೆ ತಮ್ಮ ಮಾತನ್ನ ಸಮರ್ಥಿಸಿಕೊಂಡ್ರು. ನಾನೇನೋ ಹೊಸದಾಗಿ ಹೇಳಿಕೆ ಕೊಟ್ಟಿಲ್ಲ, ಹಿಂದೆ ಏನ್ ಹೇಳಿದ್ನೋ ಅದನ್ನೇ ಹೇಳಿದ್ದೇನೆ ಅಂತ ತಮ್ಮ ಹೇಳಿಕೆಗೆ ಬದ್ಧ ಅಂದ್ರು. ಅಲ್ಲದೆ ನಾನು ಏನೇ ಹೇಳಿದ್ರು ಫೈನಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳೋ ಮೂಲಕ ಹೇಳಬೇಕಾಗಿದ್ದವನ್ನೆಲ್ಲ ಹೇಳಿ ಕೊನೆಗೆ ಮ್ಯಾನೇಜ್ ಮಾಡೋ ರೀತಿ ಮಾಡಿದ್ರು. ಈ ಕುರಿತು ಮಂಗಳೂರಲ್ಲಿ ಮಾತನಾಡಿದ ಡಿಸಿಎಂ ಡಿಕೆಶಿ ಟೈಮ್ ವಿಲ್ ಆನ್ಸರ್ ಅಂತ ಹೇಳೋ ಮೂಲಕ ಆಟ ಮುಂದಿದೆ ಅನ್ನೋ ಬಗ್ಗೆ ಸುಳಿವು ಕೊಟ್ರು. ಯತೀಂದ್ರ ಸಿದ್ದರಾಮಯ್ಯ ಮಾತು ಡಿಕೆಶಿ ಆಪ್ತರನ್ನ ಕೆರಳಿಸಿದೆ. ಅವರೇನು ಜನರಿಂದ ಆಯ್ಕೆಯಾಗಿಲ್ಲ, ನಮಗಾದ್ರೂ ಮತ ಹಾಕೋ ಹಕ್ಕಿದೆ ಅಂತೆಲ್ಲ ಡಿಕೆಶಿ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಕಿಡಿಕಾರಿದ್ದಾರೆ. ಪದೇ ಪದೇ ಗೊಂದಲದ ಹೇಳಿಕೆ ನೀಡಿದ್ರು. ಕೆಪಿಸಿಸಿ ನೋಟಿಸ್ ನೀಡದ್ದಕ್ಕೆ ದೊರೆ ತಪ್ಪು ಮಾಡಿದ್ರೆ ದೂರು ನೀಡಲ್ವಂತೆ ಅಂತ ಯತೀಂದ್ರ ಹಾಗೂ ಸಿಎಂಗೆ ತೀಕ್ಷ್ಣ ಪದಗಳಿಂದ ಮಾಗಡಿ ಶಾಸಕ ಬಾಲಕೃಷ್ಣ ಟಾಂಗ್ ಕೊಟ್ರು. ಇನ್ನು ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋ ಕಾಂಗ್ರೆಸ್ನ ಹಿರಿಯ ಶಾಸಕ ತನ್ವೀರ್ ಸೇಠ್ ಯತೀಂದ್ರ ವಿರುದ್ಧ ನೇರ ಗುಡುಗಿದ್ದಾರೆ. ನನ್ನ ಕ್ಷೇತ್ರ ಮಾತ್ರ ಅಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಯತೀಂದ್ರ ಹಸ್ತಕ್ಷೇಪ ಇದೆ ಅಂತ ಹೇಳ್ತಿದ್ದಾರೆ ಅಂತ ತಮ್ಮಲ್ಲಿನ ಅಸಮಾಧಾನ ಹೊರಹಾಕಿದ್ದಾರೆ. ಈ ಮಧ್ಯೆ ಸಿಎಂ ಬಣದ ಶಾಸಕರು ಕೂಡ ಯತೀಂದ್ರ ಮಾತಿನ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಯತೀಂದ್ರ ಮಾತು ವೈಯಕ್ತಿಕವಾದದ್ದು, ಯಾವುದೇ ಗೊಂದಲ ಇಲ್ಲ ಅಂತ ತೇಪೆ ಹಾಕೋ ಪ್ರಯತ್ನ ಮಾಡಿದ್ರು. ಈ ಎಲ್ಲ ಬೆಳವಣಿಗೆ ಮಧ್ಯೆ ಗೃಹ ಸಚಿವ ಪರಮೇಶ್ವರ್ ಕ್ಷೇತ್ರದಲ್ಲಿ ಸಚಿವ ಮುನಿಯಪ್ಪ ಮುಂದಿನ ಸಿಎಂ ಅನ್ನು ಕೂಗು ಕೇಳಿಸಿದೆ. ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ಮಧುಗಿರಿಯತ್ತ ಹೊರಟಿದ್ದ ಕೆಎಚ್ ಮುನಿಯಪ್ಪ ಪರ ದಲಿತ ಪರ ಸಂಘಟನೆಗಳು ಮುಂದಿನ ದಲಿತ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗಿದ್ರು. ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಕುರ್ಚಿ ಬೆಳವಣಿಗೆಗಳು ವಿಪಕ್ಷ ನಾಯಕರಿಗೆ ಆಹಾರವಾಗಿದೆ. ರಾಜ್ಯದ ಜನತೆಗೆ ಅಪಮಾನ ಮಾಡೋ ಕೆಲಸ ಹೈಕಮಾಂಡ್ ಮಾಡ್ತಾ ಇದ್ದು ಈ ನಾಟಕವನ್ನ ಬಂದ್ ಮಾಡಿ ಅಭಿವೃದ್ಧಿ ಮಾಡಿ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಬಗ್ಗೆ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಆದ್ರೆ ಕುರ್ಚಿ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಸಿದ್ದರಾಮಯ್ಯ ಬಜೆಟ್ ಮಂಡಿಸೋದ್ರಲ್ಲಿ ನಿರತರಾಗಿದ್ದಾರೆ. ಅತ್ತ ರಾಹುಲ್ ಗಾಂಧಿ ಸಂಸತ್ ಕಲಾಪದಲ್ಲಿ ಬ್ಯುಸಿಯಾಗಿದ್ದು ಫೆಬ್ರವರಿ 10 ಬಳಿಕ ಆದ್ರೂ ಈ ಬಗ್ಗೆ ಮೌನ ಮುರಿತಾರ, ಗೊಂದಲಗಳಿಗೆ ತೆರೆ ಎಳಿತಾರ ಅನ್ನೋದೇ ಮುಂದಿರೋ ಕುತೂಹಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.